ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮೊದಲೇ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ತುಂಬ ಸೂಕ್ಷ್ಮ ಮತ್ತು ಕಾಲಿಗೆ ತಕ್ಕಂಥ ಅಥವಾ ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಈ ವಿಷಯ ಬಗ್ಗೆ ಆಡಲೇಬೇಕು ಆ ಥರ ಟಾಪಿಕ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಯೂಶಲಿ ಈ ವಿಷಯ ಬಗ್ಗೆ ಮಾತಾಡೋಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೇನೆ, ಬಿಕಾಸ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ. ಬಟ್ ಆ್ಯಕ್ಚುಲಿ ಲಾಸ್ಟ್ ಒಂದು 2 ಘಟನೆ ಈ ಥರ ಆಯಿತು, ಆ ವಿಷಯ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ಸಿನಾರಿಯೋ ಡೆವಲಪ್ ಆಯಿತು. ಅದರಲ್ಲಿ 2 ಇನ್ಸಿಡೆಂಟ್ ತಮ್ಮ ಹತ್ರ ಹೇಳ್ತೀನಿ. 1 ಇನ್ಸಿಡೆಂಟು ಜಸ್ಟ್ ನಿನ್ನೆ ಫ್ರೆಶ್ ಇನ್ಸಿಡೆಂಟ್. ಅದು 22-year-old ಬಾಯ್ ಸೊ ನನಗೆ ಮೆಸೇಜ್ ಮಾಡ್ತಾನೆ, ಸರ್ ನಿಮಗೆ ನನಗೆ ಮಾತಾಡಬೇಕು. ಏನಂದರೆ, ನಾನೊಬ್ಬ ಹುಡುಗ ಇದ್ದೀನಿ, ನನಗೆ ಹುಡುಗನ ಜೊತೆಗೆ ಅಥವಾ ಹುಡುಗರ ಮೇಲೆ ಅಥವಾ ಮೆನ್ ಮೇಲೆ ಅಟ್ರಾಕ್ಷನ್ ಇದೆ. ಇದರಿಂದ ನಾನು ಹೊರಗಡೆ ಪಡಿಬೇಕಂದ್ರೆ ನಾನು ಏನು ಮಾಡಬೇಕು? ಒಂದು ಘಟನೆ. ಎರಡನೇದು ಘಟನೆ ಏನಂದರೆ, ಒಂದು 15 or 20 days ಬಿಫೋರ್, ಅಂದರೆ 15-20 ದಿನ ಮುಂಚೆ ಒಂದು ಹುಡುಗನ ತಂದೆ ಮತ್ತು ಅವರು ಭಾವ, ನಮ್ಮ ಉತ್ತರ ಕನ್ನಡ ಭಾಷೆಗೆ ಹೇಳ್ಬೇಕಂದ್ರೆ ಭೌಜಿ, ಇಬ್ರು ನನ್ನ ಹತ್ರ ಬರ್ತಾರೆ. ಅವ್ರ ಕನ್ಸರ್ನ್ ಏನಂದರೆ, ತಂದೆಯವ್ರು ಹೇಳಿದ್ರು, ಸರ್ ನಮ್ಮ ಮಗ ಒಂದು 26-27 ವರ್ಷ, MBA ಆಗಿದೆ, ಜಾಬ್ ಮಾಡ್ತಿದ್ದಾನೆ. ಬಟ್ ಆನ್ ಆಫ್ ಸಡನ್ ಸ್ವಲ್ಪ ಒಂದು ವಾರ ಮುಂಚೆ ನಮಗೆ ಯಾವುದೋ ಒಂದು ವಿಷಯ ಗೊತ್ತಾಯಿತು. ಅವನೇನೋ ಸ್ನಾನ ಮಾಡುವಾಗ ನನ್ನ ಮಗಳು ಸ್ವಲ್ಪ ಮೊಬೈಲ್ ಚೆಕ್ ಮಾಡಿದ್ರು. ಆ ಮೊಬೈಲ್ನಲ್ಲಿ ಬರೀ ಹುಡುಗನ ಜೊತೆಗೆ ಚಾಟ್ ಮಾಡಿದೆ ಜಾಸ್ತಿ ಇದೆ, ಹುಡುಗರದೇ ನೆಕೆಡ್ ಫೋಟೋ ಇದೆ, ಇವನ್ ಪ್ರೈವೇಟ್ ಪಾರ್ಟ್ ಫೋಟೋ ಕಳಿಸಿದ ಫೋಟೋ ಇದೆ, ಹುಡುಗನ ರೂಮ್ ಹೋಗೋದು, ನಾನು ರೂಮ್ ಬರ್ತೀನಿ ಅಂತ ಅವ್ರಿಗೆ ಮೆಸೇಜ್ ಮಾಡೋದು, ಇವೆಲ್ಲ ನೋಡ್ಬಿಟ್ಟು ನನಗೆ ಒಂದು ವಾರ ಆಯಿತು, ನಿದ್ದೆ ಬರ್ತಾ ಇಲ್ಲ. ಇರೋಕ್ಕೆ ಒಬ್ಬನೇ ಮಗ, ಅವನು ಈ ಥರ ಮಾಡ್ತಾ ಇದ್ದಾನೆ. ನಾನು ಇದಕ್ಕೆ ಹೇಗೆ ಅಡ್ರೆಸ್ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬ್ನಲ್ಲಿ ನಿಮ್ಮ ರೆಗ್ಯುಲರ್ ಆಗಿ ನಾನು ವಿಡಿಯೋ ನೋಡಿದೆ, ಅದರಲ್ಲಿ ನಿಮ್ಮದಿಂದ ಏನಾದರೂ ನಮಗೆ ಹೆಲ್ಪ್ ಆಗಲಿ, ಇದರಿಂದ ಏನಾದರೂ ಸಜೆಷನ್ ಕೊಡ್ತೀರಾ ಅಂತ ನಾವು ಬಂದಿದ್ದೀವಿ, ನಮ್ಮ ಮಳೆಯಂದ್ರ ಜೊತೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಡೀಟೇಲ್ ಆಗಿ ಹಿಸ್ಟ್ರಿ ತೊಗೊಂಡ್ಮೇಲೆ ಅವರು ಭಾವ ಏನಿದ್ರಲ್ಲ ಹಳೆ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಸರ್ ನಾನು ಸ್ವಲ್ಪ ಮೊಬೈಲ್ ಚೆಕ್ ಮಾಡಿದೆ, ಬರೀ ಕಂಪನಿನಲ್ಲಿ ಹುಡುಗರಿಗೆ ಮೆಸೇಜ್ ಮಾಡ್ತಾನೆ, ನಿಮ್ಮ ರೂಮ್ ಬರ್ತೀನಿ, ಈ ಥರ ಚಾಟ್ ಮಾಡ್ತಾನೆ, ನೆಕೆಡ್ ಫೋಟೋ ಹಾಕ್ತಾನೆ, ಪ್ರೈವೇಟ್ ಪಾರ್ಟ್ ಫೋಟೋ ಹಾಕ್ತಾನೆ, ಅಥವಾ ಬೇರೆಯವ್ರಿಗೆ ಇನ್ನೇನು ಪ್ರೈವೇಟ್ ಪಾರ್ಟ್ ಫೋಟೋ ಕಳ್ಸಂತ ಈ ಥರ ಹಾಕ್ತಾನೆ. ಅವನು ಏನಂದರೆ ಸಮಲೈಂಗಿಕ, ಹೋಮೋಸೆಕ್ಸುವಾಲಿಟಿ, ಗೇ ಇದಾನೆ ಅನ್ನೋ ಅಂತ ನಮಗೆ ಒಂದು ಭಯ ಕಾಡ್ತಿದೆ. ಈಗ ಈ ವಿಷಯ ಬಗ್ಗೆ ಅವನಿಗೆ ಹೇಗೆ ಮಾತಾಡ್ಬೇಕಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಆನ್ ಆಫ್ ಸಡನ್ ನಾವು ಈ ಥರ ಹೇಳ್ದಾದ್ಮೇಲೆ ಆ ವಿಷಯನ ಅವನಿಗೆ ಹೇಗೆ ತಗೊಳ್ತಾನೆ, ಅದನ್ನ ಸ್ವಲ್ಪ ನಮಗೆ ಭಯ. ಅವನ ಮನಸ್ಸಿನಲ್ಲಿರೋ ಏನಿದೆ ಇಲ್ಲ ಅಂತ ನಾವು ವಿಚಾರ ಮಾಡ್ಬೇಕಂತ ಸುಮ್ಮನೆ ಮದುವೆ ಬಗ್ಗೆ ನಾನು ಮನೆಯಲ್ಲಿ ಮಾತು ತೆಗೆದೆ. ಅಲ್ಲಿಂದ ಒಂದು ಪ್ರಪೋಸಲ್ ಬಂದಿದೆ ಹುಡುಗಿದು, ಅದರಲ್ಲಿ ಅವನಿಗೆ 1% ಇಂಟ್ರೆಸ್ಟ್ ಇಲ್ಲ, ಮದುವೆ ಅಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾನೆ. ಏನು ಮಾಡ್ಬೇಕು ಸರ್ ಅಂತ. ಸೊ ಈ ಥರ ಎಷ್ಟೋ ತಂದೆ, ಈ ಥರ ಎಷ್ಟೋ ಭಾವರು, ಅಥವಾ ಈ ಥರ ಎಷ್ಟೋ ಗಾರ್ಡಿಯನು, ಪೇರೆಂಟ್ಸು ಸಮಸ್ಯೆನಲ್ಲಿ ಇರಬಹುದು. ಮತ್ತು ಇತ್ತೀಚೆಗೆ ಇದು ಹೋಮೋಸೆಕ್ಸುವಾಲಿಟಿ ಇರಲಿ, ಸಮಲೈಂಗಿಕತೆ ಇರಲಿ, ಗೇ ಇರಲಿ, ಲೆಸ್ಬಿಯನ್ ಇರಲಿ, LGBT ಸಮುದಾಯ ಇಂಡಿಯಾನಲ್ಲಿ ಇವಾಗ ಅವರಿಗೆ ಒಂದು ನ್ಯಾಯಾಂಗದಿಂದನೇ ಒಂದು ಲಿಬರ್ಟಿ, ಇದರಲ್ಲಿ ತಪ್ಪೇನಿಲ್ಲ ಅಂತ ಒಂದು ಓಪನ್ ಫಾರಿನ್ ಕಲ್ಚರ್ನಲ್ಲಿ, ಯುರೋಪಿಯನ್ ಕಂಟ್ರಿನಲ್ಲಿ, ಅಮೇರಿಕನ್ನಲ್ಲಿ ಏನು ಓಪನ್ ಕಲ್ಚರ್ ಇದೆಯಲ್ಲ ಆ ಥರ ಆಗಿದೆ. ಮತ್ತು ಒಬ್ಬರು ನೋಡೊಬ್ರು ಹಾಸ್ಟೆಲ್ನಲ್ಲಿ ಇರ್ಬೋದು, ಜಾಬ್ನಲ್ಲಿ ಇರ್ಬೋದು, ಇದು ಜಾಸ್ತಿ ಆಗ್ತಾ ಇದೆ ಕಲ್ಚರ್.
ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡೋದು, ಯೂಟ್ಯೂಬ್ನಲ್ಲಿ ಆ ಥರ ರಿಲೇಟೆಡ್ ಶಾರ್ಟ್ಸ್ ಮೂವೀಸ್ ನೋಡೋದು, ಅದರಲ್ಲಿ ಏನಾಗ್ತಾ ಇದೆ, ಹುಡುಗರಿಗೆ ಸ್ವಲ್ಪ ಆ ಕಡೆ ಅಟ್ರಾಕ್ಷನ್ ಆಗ್ತಿದೆ, ಇಲ್ಲ ಅಂತ ಇಲ್ಲ. ಬಟ್ ಇದು ಅಟ್ರಾಕ್ಷನ್ ಸುಮ್ಮನೆ ಆಗಲ್ಲ ಮಿತ್ರರೇ, ಅದಕ್ಕೊಂದು ರೀಸನ್ ಇರುತ್ತೆ, ಮಲ್ಟಿಪಲ್ ರೀಸನ್ ಇರುತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಒನ್ ರೀಸನ್ ಏನಂದ್ರೆ, ಪುರುಷರಲ್ಲಿ ಪುರುಷತ್ವ, ಮಸ್ಕುಲ್ಯಾನಿಟಿ, ಗಂಡಸ್ತನ, ಟೆಸ್ಟೋಸ್ಟಿರಾನ್, ಈ ಒಂದು ಹಾರ್ಮೋನ್, ಈ ಹಾರ್ಮೋನ್ ಎಷ್ಟು ಬಾಡಿನಲ್ಲಿ ಜಾಸ್ತಿ ಇರುತ್ತೆ ಅಷ್ಟು ಅಪೋಸಿಟ್ ಸೆಕ್ಸ್ ಮೇಲೆ ಅಟ್ರಾಕ್ಷನ್ ಇರುತ್ತೆ. ಅದೇ ರೀತಿ ಈ ಟೆಸ್ಟೋಸ್ಟಿರಾನ್, ಈ ಪುರುಷರ ಹಾರ್ಮೋನು ಬಾಡಿನಲ್ಲಿ ಏನಾದ್ರೆ ಕಡಿಮೆ ಬರ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಆವಾಗ ಫೀಮೇಲ್ ಹಾರ್ಮೋನ್ ಈಸ್ಟ್ರೋಜನ್ ಏನಾಗುತ್ತೆ, ಆಕ್ಟಿವೇಟ್ ಆಗಿಬಿಡುತ್ತೆ. ಅದರಿಂದ ಹುಡುಗ ಇದ್ರೂ ಹುಡುಗರ ಮೇಲೆ ಆಸಕ್ತಿ. ಇಟ್ ಈಸ್ ಎ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಒಂದು. ಎರಡನೇದು, ಇನಿಷಿಯಲಿ ಹಾಸ್ಟೆಲ್ನಲ್ಲಿ ಜಸ್ಟ್ ಸೇರಿದಾದ್ಮೇಲೆ ಆವಾಗ ಯಾರೋ ಗರ್ಲ್ ಫ್ರೆಂಡ್ಸ್ ಇರಲ್ಲ ಅಥವಾ ಅಪೋಸಿಟ್ ಸೆಕ್ಸ್ ಪಾರ್ಟ್ನರ್ ಇರಲ್ಲ. ಇನಿಷಿಯಲ್ ಟೈಮ್ನಲ್ಲಿ ಹಾಸ್ಟೆಲ್ನಲ್ಲಿ ಹೀಗೆ ಒಂದು ಮಸ್ಟರ್ಬೇಷನ್ ಮಾಡ್ತಾ ಮಾಡ್ತಾ ಒಂದು ಅಟ್ರಾಕ್ಷನ್ ಆಗಿಬಿಟ್ಟು ಅದರಲ್ಲಿ ಎಂಟ್ರಿ ಮಾಡ್ತಾರೆ. ಬಟ್ ಎಕ್ಸಿಟ್ ಹೇಗೆ ಹೋಗ್ಬೇಕಂತ ಗೊತ್ತಾಗಲ್ಲ ಸ್ವಲ್ಪ ಹುಡುಗರಿಗೆ. ಮೂರನೇದು, ಮುಂಚೆ ಒಂದು ಕಾಲ ಇತ್ತು, ಸಮಲೈಂಗಿಕತೆ ಅಥವಾ ಗೇ ಅಥವಾ ಲೆಸ್ಬಿಯನ್ ಅಂದ್ರೆ ಇದು ಒಂದು ಶ್ರಾಪ ಅಂತ ಹೇಳ್ಕೊತಿದ್ರು. ಇವಾಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಇಟ್ ಈಸ್ ಎ ಚಾಯ್ಸ್ ಅಂತ ಹೇಳಿದೆ, ಇಟ್ ಈಸ್ ಎ ರೈಟ್ ಅಂತ ಹೇಳಿದೆ. ಅದರಿಂದ ಇದರಲ್ಲಿ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ನಮ್ಮ ಇಂಡಿಯನ್ ಟ್ರೆಡಿಷನ್ ಮೇಲೆ ಸ್ವಲ್ಪ ವೆಸ್ಟರ್ನೈಸೇಷನ್ ಯಾವಾಗೋ ಎಫೆಕ್ಟ್ ಜಾಸ್ತಿ. ವೆಸ್ಟರ್ನ್ ಅಲ್ಲಿ ಏನ್ ನಡೀತಾ ಇದೆ, ವೆಸ್ಟರ್ನ್ ಅಲ್ಲಿ ಏನ್ ಕ್ಲೋತ್ಸ್ ಹಾಕ್ತಾ ಇದ್ದಾರೆ, ವೆಸ್ಟರ್ನ್ ಅಲ್ಲಿ ಏನ್ ಫ್ಯಾಷನ್ ನಡೀತಾ ಇದೆ, ವೆಸ್ಟರ್ನ್ ಅಲ್ಲಿ ಏನ್ ಹೇರ್ ಸ್ಟೈಲ್ ನಡೀತಾ ಇದೆ, ವೆಸ್ಟರ್ನ್ ಅಲ್ಲಿ ಏನ್ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ವೆಸ್ಟರ್ನ್ ಅಲ್ಲಿ ಯಾವ ಬ್ರ್ಯಾಂಡ್ ಕುಡಿತಾ ಇದ್ದಾರೆ, ಅದನ್ನ ನಾವು ಕಾಪಿ ಮಾಡ್ತೀವಿ. ಸೊ ಅಲ್ಲಿ